ಹೇಳುವುದಿಲ್ಲ ಹೋಗ. ತಿರುಗಿ ನೋಡಿದ ಉಭಯ ಅಜ್ಜನಿಗೆ ಹೊಡೆದು ಮೊಮ್ಮಗನಿಗೆ ಈ ಶಿಕ್ಷೆಯ? ಅಲ್ಲ, ನಾ ಬದಿ ನಿಂತು ಇಷ್ಟೇ ಮಾಡುವೆ. ಯಾಕೆಂದ್ರೆ ಹಾಲು ನೀರು ಒಂದೈತಿ, ಬಟ್ಲು ಬೇರೆ ಆಗೋಯ್ತು ಈಗ. ಹಾಗೆಲ್ಲ ಆಗ್ಲಿಕ್ಕುಂಟೇನೋ ಮಗನೇ. ಶೀಘ್ರವಾಗಿ ಬರ್ತೇನೆ ಎನ್ನುವಂತ ಭರವಸೆಯ ಮಾತನ್ನು ಕೊಟ್ಟಿದ್ದೇನೆ. ಆ ಕಡೆ ಹಲವು ಕಾಲಾಂತರದಿ ತರುಣಿ ಮಣಿಯು ಪುತ್ರನೋರ್ವನ ಪಡೆಯೇ. ಹಲವು ಕಾಲಾಂತರದಿ ತರುಣಿ ಮಣಿಯು ಪುತ್ರನೋರ್ವನ ಪಡೆಯೇ. ದಿನ ದಿನದಿ ಬೆಳೆದನು ಪೂರ್ಣಿಮದ ಚಂದ್ರನ ತೆರದಿಂದಲೇ. ಆ ಪೂರ್ಣಿಮದ ಚಂದ್ರನ ತೆರದಿ ಪೂರ್ಣಿಮದ ಚಂದ್ರನ ತೆರದಿ ದಿನ ದಿನ ಬೆಳೆದು ಮೌಲ್ಯ ದಿನ ದಿನ ಬೆಳೆದ ಮೌಲ್ಯ. ಮಾತೆಯನು ಬಂದನಾಗ ಮಾತೆಯನು ಕಾಂಬ ತವ ಕದಿ ಬಂದನಾಗ. ಪೂರ್ಣಿಮೆಯ ಚಂದ್ರನಂತೆ ಬೆಳೆಯುತ್ತಾ ಇದ್ದವ ನಾನು. ನಮ್ಮ ಸಹಪಾಠಿಗಳೆಲ್ಲ ಹಾಗೆ ಹೇಳಿದ್ರು. ಏನ್ ಮಾಡೋಣ, ಕೈಯುವುದಕ್ಕೆ ಹೆಸರು ಬರ್ಬರಿಕ್ ಅಂತ ಗೊತ್ತುಂಟು. ಜನ್ಮದಾತ ಯಾರು? ಯಾರಲ್ಲಿ ಕೇಳುವುದು? ಹುಟ್ಟಿದ ಮಕ್ಕಳಿಗೆ ತಂದೆಯನ್ನ ಗುರುತಿಸಿಕೊಡಬೇಕಾದವಳು ತಾಯಿ. ನನ್ನಮ್ಮ ಇಷ್ಟು ದಿವಸ ಹೇಳಲಿಲ್ಲ. ನಾನು ಬೇಸರ ಆಗದೆ ಇಲ್ಲಿ ಅಂತ ಕೇಳಲಿಲ್ಲ. ಕೇಳದೆ ಇದ್ದ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಮ್ಮನಲ್ಲಿ ಕೇಳಲೇಬೇಕು. ಅಮ್ಮ, ಶರಣು ಮಾತೆಯ ಪಾದ ಪದ್ಮಕ್ಕೆ ಐದು ದಾನದಿ. ಶರಣು ಮಾತೆಯೇ ಶರಣು ಶರಣು ಮಾತೆಯೇ ಶರಣು ಮಾತೆಯೇ ಪಾದ ಪದ್ಮಕ್ಕೆ ಶರಣು ಮಾತೆಯೇ ಶರಣು ಮಾತೆಯೇ ಪಾದ ಪದ್ಮಕ್ಕೆ ಅರಿಕೆಲಾಲಿಸೆಯೇ ಸಲಗು ಬೇಡಿಕೆ. ಅರಿಕೆಲಾಲಿಸೆಯೇ ಸಲಗು ಬೇಡಿಕೆ. ಶರಣು ಮಾತೆಯೇ ಪಾದ ಪದ್ಮಕ್ಕೆ ಅರಿಕೆಲಾಲಿಸೆ ಸಲಗು ಬೇಡಿಕೆ. ಸಲಗು ಬೇಡಿಕೆ. ಜನ್ಮದಾರಭ್ಯ ಕಾಣದಾದೆನೋ ಜನ್ಮದಾರಭ್ಯ ಕಾಣದಾದೆನೋ ಜನ್ಮದಾತನು ಯಾರೆಲ್ಲಿ
ಹೋದನೋ ಜನ್ಮದಾತನು ಯಾರೆಲ್ಲಿ ಹೋದನೋ ಜನ್ಮದ ರಮ್ಯ ಕಾಣುತ್ತಾನೆನೋ ಜನ್ಮದಾತನು ಯಾರೆಲ್ಲಿ ಹೋದನೋ ಯಾರೆಲ್ಲಿ ಹೋದನೋ ತಾಯಿ ಹುಟ್ಟಿ ಇಷ್ಟು ದಿವಸ ಕಳೆದರು, ನನಗೇನ್ ತೊಂದರೆ ಮಾಡ್ಲಿಲ್ಲ. ಮಕ್ಕಳನ್ನ ಲಾಲನೆ ಪಾಲನೆ ಎಲ್ಲವನ್ನ ಮಾಡಿದ್ದೀಯ ಅಮ್ಮ. ಇಷ್ಟು ಬೆಳೆದಿದ್ದೇನೆಂದ್ರೆ ಅದು ನೀನು ಸಾಕಿತ್ತು ಅಮ್ಮ, ಪ್ರೀತಿಯಿಂದ ಸಾಕಿತ್ತು. ನೀನೇ ನನ್ನಮ್ಮ ಗೊತ್ತುಂಟು ನನಗೆ. ಆದ್ರೆ ಜನ್ಮದಾರಭ್ಯ ಕಾಣದಾದೇನು ಹುಟ್ಟಿದ ಮಕ್ಕಳಿಗೆ ತಂದೆ ಇಂತವಂತ ಗುರುತಿಸಿಕೊಡ್ಬೇಕಾದ ತಾಯಿ ಅಲ್ಲವೇ? ಮಗನೇ, ಪ್ರಪಂಚದಲ್ಲಿ ಹಾ ತಾಯಿ ಮಾತ್ರ ಸತ್ಯ, ಹಾ ತಂದೆ ತಾಯಿ ತೋರಿಸಿದ. ಹೌದು ಅಂತ ನೀವು ಮಗನೇ ಇವು ನಿನ್ನ ಅಪ್ಪ ಅಂತ ಹೇಳಿಲ್ವಲ್ಲ? ಇಲ್ಲಿವರೆಗೆ ನಿನಗೆ ಹೇಳಿದ್ದಿಲ್ಲ ಅಮ್ಮ. ಹಾಗಾಗಿ ಈವರೆಗೆ ತಂದೆಯನ್ನ ಕಾಣಲಿಲ್ಲ. ಕಾರಣಾಂತರದಿಂದ ಸ್ಥಳವನ್ನ ಬಿಟ್ಟು ಎಲ್ಲಿಯಾರು ಹೋದ್ದು ಒಂದು ಮೇಲೆ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀಯೋ ನನಗೆ ಗೊತ್ತಿಲ್ಲ. ನನಗೆ ಹಠ ಅಮ್ಮ. ಸಹಪಾಠಿಗಳು ಕೇಳ್ತಾರೆ, ಬರೀಕ ನಿನ್ನ ಅಪ್ಪ ಯಾರು ಹೇಳಲಿಕ್ಕೆ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ. ಕೆಲವೊಮ್ಮೆ ಹಾಗೆ ನಮ್ಮ ಸಮಸ್ಯೆಗಿಂತ ನಮ್ಮ ಆಚೀಚೆ ಮನೆಯವರಿಗೆ ನಮ್ಮ ಸಮಸ್ಯೆ ಹೆಚ್ಚಿರ್ತದೆ. ಹೌದಮ್ಮ, ನಿಜವಾಗಿ ಆಚೀಚೆ ಮನೆಯವರೊಂದು ಉಪದ್ರ ಕೊಡುವುದು ಏನಪ್ಪಿಲ್ವೇನೆ ಎಂತದ್ದಲ್ಲ ಕೆಲವು ಅಮ್ಮ. ಕೆಲವೊಮ್ಮೆ ಅಪ್ಪ ಯಾರು ಅಂತ ತಿಳಿದಾಗ ಸಂತೋಷ ಆಗ್ತದೆ, ಕೆಲವೊಮ್ಮೆ ಅಪ್ಪ ಇಂಥವಂತ ತಿಳಿದಾಗ ಆ ಮಕ್ಕಳಿಗೆ ನಾನು ಯೋಗ್ಯ ಮಗನೇ ಎಂಬಂತಹ ಯೋಚನೆ ಬರ್ತದೆ. ಅವನಷ್ಟು ಯೋಗ್ಯತೆಯನ್ನ ಪಡೆಯದೇ ಇದ್ರು ಅಪ್ಪ ಇಂಥವಂತ ಕೇಳುವುದಕ್ಕೆ ಸಂತೋಷ ಮಕ್ಕಳಿಗೆ ಆಗುದಿಲ್ವಾ? ಖಂಡಿತವಾಗಿ ಅಮ್ಮ. ನನ್ನ ಅಪ್ಪ ಯಾರು ಅಂತ ಹೇಳುತ್ತಾಯಿ ಮಗನೇ. ಸತ್ಯ ವಿಷಯವನ್ನ ಹೇಳುವುದಕ್ಕಾಗಿ ಆ ಕಾಲವನ್ನು ಕಾದಿದ್ದೇನೆ ನಾನು. ಹ್ಮ್. ಒಂದು ಮರದಲ್ಲಿ ಮಿಡಿ, ಹೂವು, ಕಾಯಿ, ಹಣ್ಣು ಎಲ್ಲ ಒಂದೇ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಆ ಮೊಗ್ಗು ಹೂವಾಗಿ, ಹೂವು ಕಾಯಾಗಿ, ಕಾಯಿ ಹಣ್ಣಾಗ್ತದೆ, ಮಾಗುತ್ತದೆ. ಪಕ್ವತೆಯನ್ನು ಕಂಡಾಗ ಮಾತ್ರ ಆ ಅದು ತಿನ್ನುವುದಕ್ಕೆ ಅರ್ಹ ಅಂತ ಆಗ್ತದೆ. ಹೌದಮ್ಮ. ಹಾಗೆ ವಿಷಯವನ್ನ ಗ್ರಹಿಸುವುದಕ್ಕೆ ನೀನು ಅರ್ಹ ಎನ್ನುವುದು ನನಗೆ ಈಗ ಸ್ಪಷ್ಟವಾಗಿದೆ. ನೀನು ಸಾಮಾನ್ಯದವ ಅಂತ ಭಾವಿಸಬೇಕಾದಿಲ್ಲ. ಪವಿತ್ರವಾಗಿರುವಂತಹ ಚಂದ್ರವಂಶ, ಚಂದ್ರವಂಶೋದ್ಭವ ನಾನು. ಅದರಲ್ಲಿ ಆವಿರ್ಭವಿಸಿದವ ಅನುಮಾನವೇ ಇಲ್ಲ. ಅದರಲ್ಲಿಯೂ ಶತಗಜತ್ರಾಣಿ ಭೀಮಸೇನ ಅವನು ಮೊಮ್ಮಗ ನೀನು. ಭೀಮಸೇನನಿಗೆ ಮೊಮ್ಮಗ ನಾನು. ಭೀಮಸೇನ ಹಾಗೂ ಹಿಡಂಬಿಯರ ವಿವಾಹದಲ್ಲಿ ಅದರ ಪ್ರತೀಕವಾಗಿ ಹುಟ್ಟಿರುವಂತಹ ಘಟೋತ್ಕಚ, ಆ ಘಟೋತ್ಕಚನಿಗೆ ಮಗನಿ. ವೀರ ಘಟೋತ್ಕಚನಿಗೆ ಮಗ ನಾನು. ಅಮ್ಮ, ಸಂತೋಷವಾಯಿತು. ಅಂತಹ ಶ್ರೇಷ್ಠ ಕುಲದಲ್ಲಿ ಜನ್ಮಕ್ಕೆ ಬಂದವ ನಾನು. ನೋಡು ಪರಿಸ್ಥಿತಿ ಎಂತಾಗಿದೆ. ಎಷ್ಟು ಶ್ರೇಷ್ಠ ಕುಲದಲ್ಲೇ ಹುಟ್ಲಿ ಅಪ್ಪ ಗೊತ್ತಾಗುವುದಕ್ಕೆ ಎಷ್ಟು ತಡ ಆಗ್ತದೆ ನೋಡು ಅಮ್ಮ. ಅದಕ್ಕೆ ಕಾರಣ ಇಲ್ಲದೆ ಇಲ್ಲ. ಯಾವ ಕಾಲಕ್ಕೆ ತಾಯಿ ಹೇಳಬೇಕು ಅದನ್ನು ನೀನು ಹೇಳಿದ್ದೀಯ. ಹೌದು ಅಮ್ಮ. ಕೆಲವೊಮ್ಮೆ ಹಾಗೆ ಮಗನಿಗೆ. ಈಗ ನನ್ನ ಅಪ್ಪ ಎಲ್ಲಿ ಹೋದ? ಕೆಲವೊಮ್ಮೆ ಹಾಗೆ ನಾವು ಇಂಥವರು ಮಕ್ಕಳು ಎನ್ನುವುದು ಮೊದಲೇ ಗೊತ್ತಾದ್ರೆ ಕೆಲವು ಸೌಲಭ್ಯಗಳನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಅದು ಅದಾಗ ಬಂದಾವಾಗ ನಮಗ ನಮ್ಮ ಅಪ್ಪನಿಂದ ಬಂತು ಅಂತ ತಿಳಿಯುತ್ತದೆ ಕೆಲವು. ಕೆಲವೊಮ್ಮೆ ಹಾಗಾಗ್ತದೆ. ಕೆಲವೊಮ್ಮೆ ಅಪ್ಪ ಇಂಥವ ದೊಡ್ಡವ ಅಂತ ತಿಳಿದಾಗ ಅದರ ವಿಷಯದಲ್ಲಿ ನಾವು ಪ್ರಯತ್ನಕ್ಕೆ ಹೋದ್ರೆ ಅಪ್ಪನ ದುಡಿಮೆ ತಿನ್ನ ಬಹಳ ಕಷ್ಟ ಆಗ್ತದೆ.
ದೊಡ್ಡವ್ರ ಮಕ್ಕಳಿಗೆ ಎರಡು ಸಮಸ್ಯೆ ಉಂಟು. ಆ, ಒಂದು ಅನುಕೂಲ, ಒಂದು ಇನ್ನೊಂದು ಅನಾನುಕೂಲ. ಹೌದಮ್ಮ. ಒಂದು ಏನು, ಆ. ದೊಡ್ಡವ್ರ ಮಕ್ಕಳು ಅಂತ ಆದ್ರೆ ಅವರು ವೇದಿಕೆಗೆ ಬರುವಾಗ್ಲೇ ಒಂದು ವೇದಿಕೆ ಸಿದ್ಧವಾಗಿರ್ತದೆ, 4 ಜನ ಚಪ್ಪಾಳೆ ಹೊಡಿಲಿಕ್ಕೆ ತಯಾರಾಗಿರ್ತಾರೆ. ಹೌದಮ್ಮ. ಇನ್ನು ಕೆಲವು ಏನಾಗ್ತದೆ, ಅಂತವನ ಮಗ ಮಾರೆಯ ಬಾಳ್ ನಿರೀಕ್ಷೆ ಇತ್ತು, ಎಂತದೂ ಆಗಿಲ್ಲ. ಅಮ್ಮ, ಮೊದಲನೇದಕ್ಕಿಂತ ಎರಡನೇದು ಬಹಳ ಗಂಭೀರ ಆಗ್ತಾ ಉಂಟು ನಮ್ಮ ಪಾಲಿಗೆ. ಅದ್ರ ಅನುಕೂಲ, ಅದು ಅನುಕೂಲ ಅನಾನುಕೂಲ ಎರಡೂ ಉಂಟು ಅಂತ ಹೇಳಿ. ಹೌದಮ್ಮ, ಖಂಡಿತ ಹೌದು. ಯಾಕಂದ್ರೆ ಯಾಕೆ ಸತ್ಯ. ಎದುರಲ್ಲಿ ನಿಂತು ನೋಡುವ ಆಲೋಚನೆ ಮಾಡ್ಬೇಕು. ಹೌದಮ್ಮ. ನಾವೇನೋ ಅವ ದೊಡ್ಡವ್ರ ಮನೆ ಅಂತ ಯೋಚನೆ ಒಂದು ಮಾತು. ಮಾಡ್ತೀವಿ. ಆ ದೊಡ್ಡವ್ರ ಮನೆ ಇವನಿಗೆ ಏನೆಲ್ಲ ಹೊಣೆಗಾರಿಕೆ ಉಂಟು, ಇದನ್ನ ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆ. ಅಮ್ಮ, ಓ. ಅಪ್ಪ ಯಾಕೆ ಇಲ್ಲಿಲ್ಲ? ಎಲ್ಲೋಗಿದ್ದಾನೆ? ಆ ಕಾರಣ ಉಂಟು. ಏನಮ್ಮ? ಪಾಂಡವರ ಕಾರ್ಯ ನಿಮಿತ್ತವಾಗಿ ಆ. ನಿನ್ನಪ್ಪ ಆ. ಆ ಕಡೆ ಹೋಗಿದ್ದಾರೆ. ಓಹೋ. ಹಾಗಾಗಿ ಆ. ಅವರು ಬರುವಲ್ಲೇ ಅನಕ ನಿನ್ನ ಸಂಪೂರ್ಣವಾದ ಹೊಣೆಗಾರಿಕೆ ನನ್ನದಾಗಿರುವುದರಿಂದ ಅವರು ಬಂದ ಮೇಲೆ ಅವರ ಕೈಗೆ ನಿನ್ನನ್ನು ಒಪ್ಪಿಸುವುದು. ಅಲ್ಲಿವರೆಗೆ ನೀನು ಇನ್ನೊಂದು ಆಶಯ ತಾಯಿ. ಏನು? ಇನ್ನೊಂದು ಆಸೆ ಇದೆ. ಏನ್ ಆಸೆ? ಸರ್ವ ಸಿದ್ಧಿಯ ಪಡೆಯುವ ಪಡೆಯುವಾಸೆಯೋ ಬರುವ ಕಾಲವು ಹಿಂದೆಂಬ ಸ್ಥೈರ್ಯವೋ ಬರುವ ಕಾಲವು ಹಿಂದೆಂಬ ಸ್ಥೈರ್ಯವೋ ಕಳುಗಿ ಕೊಡುವಿರ ಎಲ್ಲಿ ಕೈಯಲಿ ಕಳುಗಿ ಕೊಡುವಿರ ಎಲ್ಲಿ ಕೈಯಲಿ ಒಲಿವ ಶಕ್ತಿಯ ತೋರುದಯದಲ್ಲಿ ಒಲಿವ ಶಕ್ತಿಯ ತೋರುದಯದಲ್ಲಿ ಇಲ್ಲ. ಮತ್ತು ದೊಡ್ಡ ಸಮಸ್ಯೆ ಉಂಟು. ಇನ್ನೊಂದು ಸಮಸ್ಯೆ. ಮಹದಾಶಯ. ಅಮ್ಮ, ಹುಟ್ಟಿದ ವ್ಯಕ್ತಿ ಉತ್ಕರ್ಷೆಯನ್ನ ಕಾಣಬೇಕು ಅಂತಾದ್ರೆ ಜೀವನದಲ್ಲಿ ವಿದ್ಯೆ ಅನ್ನೋದು ಬಹಳ ದೊಡ್ಡದು. ಅಂತಹ ವಿದ್ಯಾರ್ಜನೆ ನನಗಾಗ್ಬೇಕಾ ಬೇಡವಾ? ಆಗ್ಲೇಬೇಕು. ಅಮ್ಮ, ಅದಕ್ಕೆ ಕಾಯ್ತಾ ಇದ್ದೀನಿ. ಇದು ಒಳ್ಳೆಯ ಸಮಯ ವಿದ್ಯಾಭ್ಯಾಸಕ್ಕೆ. ಹಾಗಾಗಿ ಅಕ್ಷರಾಭ್ಯಾಸಕ್ಕೆ ಕ್ಷತ್ರಿಯ ಕುಲಜನಾದ ನಾನು, ಚಂದ್ರವಂಶಜನಾದ ನಾನು ಸಕಲ ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲ, ಸಮರ್ಥನಾಗಬೇಡುವ. ಸರಿ ಅಮ್ಮ, ನನ್ನನ್ನು ಕಳುಹಿಕೊಡುವವರು ಯಾರು? ಎಲ್ಲಿ ಗುರುಗಳಿದ್ದಾರೆ? ಯಾವ ಆಶ್ರಮದಲ್ಲಿದ್ದಾರೆ? ನನ್ನನ್ನು ಈಗ ಕಳಿಸಿಕೊಡ್ಬೇಕು. ಎಲ್ಲಿದ್ದಾರೆ? ನೋಡು, ನಾನು ಅಪ್ಪ ಬರುವಲ್ಲಿವರೆಗೆ ನಾನು ಕಳ್ಸಿಕೊಡುವುದಿಲ್ಲ. ಅಪ್ಪನಿಗೆ ಹೇಳಿ ಯಾರನ್ನ? ನಿನ್ನನ್ನ. ಅಲ್ಲಿವರೆಗೆ ನನಗೆ ಕಾಯ್ಲಿಕ್ಕೆ ಆಗುದಿಲ್ಲ. ಅಮ್ಮ, ನನಗೆ ಆಗುದಿಲ್ಲ. ನನಗೆ ಬೇಗ ಆದಷ್ಟು ಶೀಘ್ರದಲ್ಲಿ ವಿದ್ಯಾಭ್ಯಾಸ ಆಗ್ಬೇಕು. ಇಲ್ಲಮ್ಮ, ಸಾಧ್ಯ ಇಲ್ಲ. ಅಯ್ಯೋ ದೇವರೇ, ನೀನ್ ಈ ರೀತಿಯಲ್ಲಿ ಹಠ ಹಿಡಿದ್ರೆ ಹೇಗೋ ಮಗನೇ. ಆದ್ರೆ ಒಂದು ನಾನು ಕೇಳ್ಪಟ್ಟೆ ಈಗ, ಅವನೀಸಾಗರ ಸಂಗಮದಲ್ಲಿ ವಿಜಯ ಮುನಿಗಳನ್ನು ಅವರು ಒಬ್ಬರಿದ್ದಾರಂತೆ. ದೇವಿಯ ಆರಾಧಕರಾಗಿರುವಂತಹ ಅವರು ನೀನು ಹೇಳಿದ ಸರ್ವಶಕ್ತಿ ಕಾಳಿಯ ಆರಾಧಕ. ಹೌದು. ಚಂಡಿಕೆಯ ಭಕ್ತರಾಗಿರುವಂತ ಅವರಲ್ಲಿ ವಿದ್ಯಾರ್ಥಿನಿಗೆ ನನ್ನನ್ನು ಕಳಿಸಿಕೊಡ್ತೀಯ ತಾಯಿ? ಏನ್ ಮಾಡೋಣ, ನೀ ಹಠ ಬಿಡುವುದಿಲ್ವಲ್ಲ. ಅಮ್ಮ, ಅಪ್ಪ ಬಂದ್ರೆ ಏನ್ ಹೇಳುದು ಅಂತ ಚಿಂತೆ ಮಾಡೋದು ಬೇಡ. ನೀವಿಬ್ರು ಒಟ್ಟಾಗಿ ಆಶ್ರಮಕ್ಕೆ ಬನ್ನಿ, ನಿಮ್ ಪಾದ ಪೂಜೆ ಮಾಡ್ತೇವೆ. ಆಗ್ಲಿ ಅಂತೆ. ಜಾಗ್ರತೆ ಮಗನೇ. ಅವರ ಕರಕಮಲ ಸಂಜಾತನಾಗಿ ಯೋಗ್ಯನಾದಂತಹ
ಅನ್ನವನ್ನ ಪ್ರತ್ಯಕ್ಷವಾಗಿ ಮಾಡಿದೆವು. ಚಂಡಿಕೆ ಒಲಿದು ಬಂದು ಅಕ್ಷಯ ಖಡ್ಗವನ್ನೆತ್ತಿದ್ದಾಳೆ. ಇದನ್ನು ಹಿಡಿದು ನಿಂತೇನಾದರೆ ನನ್ನನ್ನು ಯಾರು ಏನು ಮಾಡ್ಲಿಕ್ಕಾಗ್ಲಿಕ್ಕಿಲ್ಲ. ಯಾವುದನ್ನು ಸೃಷ್ಟಿಸುವ ಯೋಗ್ಯತೆ ಚಂಡಿಕಾದತ್ತವಾದ ಈ ಖಡ್ಗಕ್ಕಿದೆ. ಒಂದು ಮಾತು ಹೇಳಿದ್ರು ಏನಂತೆ ಇಲ್ಲಿ ಗಜಕರ್ಣ ಉಪದ್ರ ಅವನು ಉಪದ್ರ ಇತ್ತಂತೆ. ಅದಕ್ಕೆ ಕಾವಲಿಗಾಗಿ ನಿಂತೆ. ಏನ್ ಮಾಡೋಣ, ಅಷ್ಟೊತ್ತಿಗೆ ಅವನು ಬರಬೇಕಾ? ರಕ್ಕಸ ಬೆನ್ನಟ್ಟಿ ಹೋದೆ, ತಿರುಗಿ ನೋಡ್ಲಿಲ್ಲ. ಸೇರಿದ್ದು ನಾಗಲೋಕ. ಆ ನಾಗಲೋಕದಲ್ಲಿ ವತ್ಸಲೆ ಎನ್ನುವಂತ ಹೆಣ್ಣು ಕಾಣ ಸಿಕ್ಕಳು. ಅವಳು ಶಿವನ ಪೂಜೆ ಬಂದವಳು. ನನ್ನನ್ನು ನೋಡಿದ್ಲೇ ಇಲ್ವಾ? ಎಂತ ಆಯ್ತಾ ಗೊತ್ತಿಲ್ಲ. ಮದ್ವೆ ಆಯ್ತಾ ಅಂತ ಕೇಳಿದ್ರು. ಇಲ್ಲ, ಇನ್ನು ಅಪ್ಪನಲ್ಲಿ ಹೇಳಲಿಲ್ಲ ಅಂದೆ. ನನಗೆ ನನ್ನ ಮದ್ವೆ ಆಯ್ತಾ ಕೇಳಿದ್ರು, ಇಲ್ಲ ಅಂದೆ. ಹೌದಾ? ಹೌದು, ಒಳ್ಳೆದಾಯ್ತು. ಒಳ್ಳೆದಾಯ್ತು ಅಂತ ಹೇಳಿದ್ರು. ಆಮೇಲೆ ನನ್ನನ್ನು ಮದುವೆ ಆಗ್ಲೇಬೇಕು ಅಂತ ಹಠ ಹಿಡಿದ್ರು. ಕರ್ತವ್ಯದಲ್ಲಿ ನಿರತನಾದ ವ್ಯಕ್ತಿಯ ಕರ್ತವ್ಯ ಭಂಗಗೊಳಿಸಬೇಡ ಅಂತ ಹೇಳಿದೆ. ಶಾಪ ಕೊಟ್ಟು ಸಂದರ್ಭದಲ್ಲಿ ನಿನ್ನ ಶಕ್ತಿ ಪ್ರಯೋಜನಕ್ಕೆ ಬರದೆ ಹೋಗಲಿ. ನೊಂದ ಹೆಣ್ಣಿನ ಶಾಪ ಫಲಿಸಿತು. ಕಾಮುಕರ ಶಾಪ ನನಗೆ ತಟ್ಟಿದ್ದೆ ಇಲ್ಲವೇ ಇಲ್ಲ. ಚಂಡಿಕೆಯನ್ನ ಧ್ಯಾನಿಸಿ ದಾರಿ ಹುಡುಕಿ ಹೋಗಬೇಕು. ಆಕಾರ ಇದೆ, ಆದರೆ ಮಾಡುವ ಕೆಲಸ ಏನು? ನಿನ್ನ ದೇಹದಲ್ಲಿರುವ ರಕ್ತ ಸಿಕ್ತವಾದ ಕೊಳೆಯನ್ನು ತೊಳೆಯುವುದಕ್ಕೆ. ಹೌದು, ಈ ಕೊಳದಲ್ಲಿ ಇಳಿತಾ ಇದೆಯಲ್ಲ, ಏ ದುರ್ಮತಿ, ಕೊಳದಿಂದ ಮೇಲಕ್ಕೆ ಬಂದ್ರೆ ಸರಿ, ಅದಾದ್ರೆ ಬಡಿತಾನೆ. ನಿನ್ನದ್ದೇನೋ ಅಲ್ಲ, ನನ್ನ ಅಜ್ಜನದ್ದು. ಅವನದ್ದಾದ್ರೂ ತಪ್ಪಿಲ್ಲ, ನಾವು ಒಪ್ಪಿಕೊಳ್ಳುತ್ತೇವೆ. ಏನ ಪ್ರಕೃತಿದತ್ತವಾಗಿ ಬಂದಿರುವಂತಹ ಸರೋವರ ಹೌದು, ಶುದ್ಧಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಸರೋವರ ಕೇಳಿದಿದ್ದೇನೆ. ಶುದ್ಧಗೊಳಿಸುವುದು ನಿನ್ನ ದೇಹ, ಹಾಳಾಗುವುದು ನೀರಲ್ವಾ? ನೀರ್ ಹಾಳಾಗ್ತದ್ಯಾ? ಅದನ್ನೇ ಕೇಳಬೇಕು ನಾ. ಏನ್ ಕೇಳುದು? ಏನ ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆಯಂತೆ ಮೊನ್ನೆ ಹುಟ್ಟಿದೆ ನೀನು, ಈ ದಿವಸ ಇಲ್ಲಿಗೆ ಬಂದೆ. ಏನ್ ನಮ್ಮಲ್ಲೇ ಪ್ರಶ್ನೆ ಮಾಡ್ತೀಯ ನೀನು? ಪಾಶ ಎರೆಯದ ಬಾಲಕ, ಧರ್ಮವೇ ನೀತಿ ಬಾಹಿರ ದೇಹ ಬೆಳೆದಿದೆ. ನೋಡಿದ್ರು ನನ್ನ ಅಜ್ಜನ ವಯಸ್ಸು, ಬುದ್ಧಿ ಏನು ವೃದ್ಧಿಸಲಿಲ್ಲ. ನೀರಲ್ಲಿ ಇಳಿದು ಮೈ ಕೈ ಕೊಳೆಯನ್ನ ತೊಳೆದರೆ ಇದು ಎಷ್ಟು ಒಳ್ಳೆ ನೀರು ಗೊತ್ತುಂಟಾ? ಹರಿಯುವ ನೀರು ಬೇರೆ, ನಿಂತ ನೀರು ಬೇರೆ. ಇದು ದೇವರ ಅಭಿಷೇಕಕ್ಕೆ, ಸಾಧು ಸಂತರ ಅನುಷ್ಠಾನಗಳಿಗೆ ಮತ್ತು ಮೀರಿದ ಹೊಡಿತೇನೆ ನನಗೆ ನೀತಿ ಹೇಳ್ತೀಯ. ಹುಡುಗ ನಿನ್ನ
ನಿನ್ನ ಹಲ್ಲ ಹೊಲಿವೆ ಎನ್ನುತ್ತ ನವೆದ ಮಲ್ಲ ದೇವರು. ಬಲ್ಲ ಬಲ್ಲ ನೀತಿ ಶಾಸ್ತ್ರವು. ಏ ಹುಚ್ಚು ಹುಡುಗ, ನನಗೆ ನೀತಿ ಶಾಸ್ತ್ರ ಹೇಳಲಿಕ್ಕೆ ಬರ್ತಾ ಇದ್ದೀಯಾ? ಗೊತ್ತಿಲ್ಲದಿದ್ರೆ ಹೇಳಬೇಕು. ಏನ ನೀತಿಯನ್ನ ಹೇಳುವುದಕ್ಕೆ ಹೊರಟ್ರೆ ನಿನ್ನ ಕುಲ ಕುಟುಂಬಕ್ಕೆ ನೀತಿ ಹೇಳುವ ಯೋಗ್ಯತೆ ನಮ್ಮ ಕುಟುಂಬಕ್ಕುಂಟು. ಕುಟುಂಬಕ್ಕಿದ್ರೆ ಅದ್ರಲ್ಲಿ ನೀನೊಬ್ಬ ಇಂಥವನ. ಅದು ಏನು ಲೋಕಕ್ಕೆ ಗೊತ್ತುಂಟು. ಏ ಹುಡುಗ, ಏನ ಪಲ್ಲೆ ಹೆಚ್ಚು ಮಾತಾಡ್ತೀಯಾ? ನಂಗೆ ನೀತಿ ಹೇಳ್ತಾ ಇದ್ದೀಯಾ? ನನ್ನ ಮಾತನ್ನ ಕೇಳುವ ವ್ಯವಧಾನ ನಿನಗಿಲ್ಲ. ನನ್ನ ಮಾತು ಕೇಳು. ಜಾಣದಾನ ಮದಿಗೆ ಮಾತಿನ ಪೆಟ್ಟು, ಕೋಣನಾದವನಿಗೆ ನಿನ್ನ ಬೆನ್ನು ಪ್ಯಾರಿ ಮಾಡ್ತಾನೆ. ಸ್ವಲ್ಪ ವ್ಯತ್ಯಾಸ ಆಯ್ತು. ಏನೋ ನೀ ಜಾಣ ಅಲ್ಲ, ಮಾತಿನ ಪೆಟ್ಟುದಾಗುದಿಲ್ಲ. ಕೋಣ ಬಾ. ಅನಿಲ ಜನ ಉಪಚರಿಸಿ ಮತ್ತ ಗಣಪರಾಕ್ರಮಿ ಸೂರ್ಯ ತೇಜದ ಅಣುಗನಿವನಾರೆಂದು ಬೆಸಗೊಂಡ ಯಾರು ನೀಚಾದ್ರ ತೇಜವು ಬ್ರಹ್ಮವರ್ಚಸ್ಸು, ಯಾರು ನೀಚಾದ್ರ ತೇಜವು ಬ್ರಹ್ಮವರ್ಚಸ್ಸು ಕೂಲಿರ ಕಸರ ತಾಮಸವು ತೋರುತ್ತಿನ ಮುಖದಿ ದೈವಿ ಶಕ್ತಿ ನಾಲ್ಕರಲ್ಲಿ ಯಾರಿಂದ ನವತರಣವಾಯಿತು. ಹುಡುಗ ಸ್ವಲ್ಪ ಸೈರಿಸು. ನಿನ್ನನ್ನು ಕಾಡುವಾಗ ಆಶ್ಚರ್ಯವಾಗ್ತಾ ಉಂಟು, ಕುತೂಹಲ ಹೆಚ್ಚಾಗ್ತಾ ಉಂಟು. ಏನದು? ಬ್ರಹ್ಮ ವರ್ಚಸ್ಸು, ಕ್ಷಾತ್ರ ತೇಜಸ್ಸು, ರಕ್ಕಸರ ತಾಮಸೇ ಪ್ರವೃತ್ತಿ, ಅಲ್ಲ ದೈವೀ ಕಳೆ. ಈ ನಾಲ್ಕನ್ನೂ ನಾನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಹಾಗಿದ್ರೆ ನೀನು ಯಾರು? ಯಾರಿಂದ ಅವತರಣವಾಯಿತು ಹೇಳು. ಆಗೋದು ಚತುರ್ವಿಧ ಗುಣದ ನೆಲೆಯುಂಟು ನೀನಾರು, ಆಗೋದು ಚತುರ್ವಿಧ ಗುಣದ ನೆಲೆಯುಂಟು ನೀನಾರು, ಬಹುಮಮತೆಯಿಂದ ಗಂಧೈಸಿ ಕುವಕ ದುಷ್ಕರ್ಮಿಯನ್ನು ಉಪಚರಿಸಲೇನುಂಟು, ಕುವಕ ದುಷ್ಕರ್ಮಿಯನ್ನು ಉಪಚರಿಸಲೇನುಂಟು ವಿಹಗೇಂದ್ರ ಉರಗ ಸಂಬಂಧ. ಅಯ್ಯ, ಹೌದು, ಚತುರ್ವಿಧದ ನೆಲೆಯುಂಟು. ಹೇಗೆ? ನನ್ನನ್ನ ಕೇಳುವ ಅಧಿಕಾರ ನಿನಗೇನಿದೆಯಾ? ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ. ಅವನಿಗೆ ನಾನು ಪಡೆದೆ. ನನ್ನ ಮಾತನ್ನ ಧಿಕ್ಕರಿಸಿದ. ಕಾಣುತ್ತಿರುವ ಕೊಳವಳ ಸರೋವರಕ್ಕಿಳಿದು ಶುದ್ಧವಾದ ನೀರನ್ನ ಹಾಳು ಮಾಡ್ಲಿಕ್ಕೆ ಹೊರಟ. ಅವನ ದೇಹಕ್ಕೇನೋ ಕೊಳೆ ಆಗಿದೆ ಅಂತ. ಈ ಒಳ್ಳೆ ಶುದ್ಧ ನೀರು ಹಾಳು ಮಾಡುವುದಾ? ಭಾಷೆ ಬರುವುದಿಲ್ಲ ಅವನಿಗೆ. ಅವನನ್ನು ಹಿಡಿದು ಬಡಿದು ಕೊಲ್ಲುವುದಕ್ಕೆ ಅಂತ ಹೋದ್ರೆ ಬಂದು ನೀನ್ ತಡೆದಿಯಲ್ಲ, ನಿನಗೆ ನನ್ನ ಪರಿಚಯ ಹೇಳುವುದಿಲ್ಲ. ಹೋಗ. ತಿರುಗಿ ನೋಡಿದ ಉಭಯ ತಿರುಗಿ ನೋಡಿದ ಉಭಯ ವೀರರ ಪರಮ ಪೂಜ್ಯತೆ ಮೂಡಲವರಲಿ, ಪರಮ ಪೂಜ್ಯತೆ ಮೂಡಲವರಲಿ ಮರುತ ಜಗೆ ಮತ್ತವನ ತನಯಗಿ ಪುತ್ರವಾತ್ಸಲ್ಯ ಭರಿತವಾದುದು, ಮರುತ ಜಗೆ ಮತ್ತವನ ತನಯಗೆ ಪುತ್ರವಾತ್ಸಲ್ಯ ಭರಿತವಾದುದು. ನಿರುಗಿದ ಬರ್ಬರಿ ಕನ ನಿರುಗಿದನೆ ಕಾಗ್ರ ಚಿತ್ತದಿ ಕರುಣ ಕರಗೆ ಘಟೋದ್ಗಜನು ಹಂಬಲಿಸುತ್ತಿಂತೆಂದಾಗ, ಕರುಣ ಕರಗೆ ಘಟೋದ್ಗಜನು ಹಂಬಲಿಸುತ್ತಿಂತೆಂದ, ತಿರುಗಿ ನೋಡಿದ
ಉಭಯ ವೀರರ ಪರಮ ಪೂಜ್ಯತೆ ಮೂಡಲವರಲಿ ಆ ಮುದ್ದು ನಿಲ್ಲೊಂದು ಕ್ಷಣ ಹೋಗದಿರಲು ಮುದ್ದು ನಿಲ್ಲೊಂದು ಕ್ಷಣ ಅನುರಾಗ ಉಮ್ಮಳಿಸಿತು ನೋಡಿನ ದಣಿವೆ ಅನುರಾಗ ಉಮ್ಮಳಿಸಿತು ನೋಡಿನ ದಣಿವೆ ಯೋಗಾನುಬಂಧವ ತಿಳಿಯನು ನುಡಿ ಸತ್ಯಾಗ ಯೋಗಾನುಬಂಧವ ತಿಳಿಯನು ನುಡಿ ಸತ್ಯವಾಗಿ ನೀ ಯಾರೆನ್ನ ಹೃದಯ ಬಂದಿಪೆಯ ಆ ಸ್ವಲ್ಪ ಸೈರಿಸಿ. ನಿನ್ನ ವಿರೋಧಿಯ ಸ್ಥಾನದಲ್ಲಿ ನೀನವನನ್ನ ಕಂಡೆ. ಅವನಿಗೆ ನಾನು ಸಹಾಯ ಮಾಡುವುದಕ್ಕೆ ಹೊರಟೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ವಿರೋಧಿಯಾಗಿ ನೋಡುವುದಕ್ಕೆ ಮುಂದಾಗಿ ಬಿಟ್ಟೆ. ತಪ್ಪು ಮಗು. ಈ ಪ್ರಪಂಚದ ನೀತಿ ಹೇಗೆ ಗೊತ್ತಾ? ವೈರಿಯಾದರೂ ಕೂಡ ಅಸಹಾಯಕರಾಗಿ ಬಿದ್ದಿದ್ದಾರೆ ಅಂತಾದ್ರೆ ಅವನಿಗೆ ಸಹಾಯ ಮಾಡಬೇಕಾದದ್ದು ಧರ್ಮ. ಅದರಲ್ಲಿ ಅವ ನಿನಗೆ ವಿರೋಧಿ ಆಗಿರಬಹುದು, ನನಗವ ವಿರೋಧಿ ಅಲ್ಲ. ಬಿಡು, ಅದು ಯಾಕೆ ಹೀಗೆ? ನನಗೊಬ್ಬ ಮಗ ಬೆಳೆದು ನಿಂತ ಅಂತಾದ್ರೆ ಬಹುಶಃ ಈ ಕಾಲಕ್ಕೆ ಇಷ್ಟೇ ಎತ್ತರಕ್ಕೆ ಬೆಳೆಯುತ್ತಾ ಇದ್ದನೋ ಏನು, ಯಾಕೋ ಗೊತ್ತಿಲ್ಲ. ಯಾವ ಜನ್ಮದ ಮೋಹವೋ ತಿಳಿದಿಲ್ಲ, ಅಲ್ಲ ಯಾವ ಜನ್ಮವ ಋಣವೋ ಅರಿತಿಲ್ಲ. ನಿನ್ನ ಮೇಲೆ ನಾನು ವಾತ್ಸಲ್ಯವನ್ನ ಕಾಣ್ತಾ ಇದ್ದೇನೆ. ದೂರ ಮಾಡಬೇಡ, ಪ್ರೀತಿಯಿಂದ ಕೇಳ್ತಾ ಎನ್ನುವ ಭಾವದಿಂದ ರುಗುವೆ ಜನಕನೆಂತೆನ್ನುವ ಭಾವದಿಂದ ರುಗುವೆ ಜನುಮದ ತನು ಭೀಮಸುತ ಘಟೋತ್ಕಜನು ಜನುಮದ ತನು ಭೀಮಸುತ ಘಟೋತ್ಕಜನು ಜನನಿ ಮೌರ್ಮಿಯು ಸರ್ವ ವಿದ್ಯಾದಾಯಕ್ಕೆ ಜನನಿ ಮೌರ್ಮಿಯು ಸರ್ವ ವಿದ್ಯಾದಾಯಕ್ಕೆ ಪೂಜ್ಯ ಮುನಿವರಿಯ ವಿಜಯಾನಂದರಗಿ ಮಹನೀಯ, ನಿನ್ನ ಸೌಮ್ಯವಾದಂತಹ ಮಾತನ್ನ ಕೇಳಿದ್ರಿ ದುಡುಕು ನಿನ್ನದಿಲ್ಲ ಎಂಬುದು ಸ್ಪಷ್ಟವಾಗುತ್ತಾ ಇದೆ. ಆದ್ರೆ ಅವನಿಗೆ ನೋಡಿದ್ರೆ ನಿನ್ನಿಂದ ವಯಸ್ಸು ಹೆಚ್ಚಾಯ್ತು, ದುಡುಕು ಹೆಚ್ಚಾಗುತ್ತಾ ಇದೆ. ಏನೇ ಇರ್ಲಿ, ನಿನ್ನ ಸೌಜನ್ಯದ ಮಾತಿಗೆ ಬೆಲೆ ಕೊಟ್ಟು ಉತ್ತರವನ್ನ ಕೊಡ್ತಾ ಇದ್ದೇನೆ. ಒಬ್ಬ ತಂದೆ ಮಗನಲ್ಲಿ ಪ್ರಶ್ನೆ ಮಾಡಿದ್ರೆ ಯಾವ ತಂದೆ ಎನ್ನುವ ಗೌರವ ಭಾವವನ್ನಿಟ್ಟು ಮಾತಾಡ್ತೇನೆ, ಅದೇ ರೀತಿಯ ಗೌರವವನ್ನಿಟ್ಟು ನಿನ್ನಲ್ಲಿ ನನ್ನ ಪರಿಚಯವನ್ನ ಹೇಳ್ತಾ ಇದ್ದೇನೆ. ಇದು ಸಂಸ್ಕಾರ. ಪ್ರಪಂಚದಲ್ಲಿ ಖ್ಯಾತಿವತ್ತ ವಂಶಗಳು ಎರಡು, ಒಂದು ಸೂರ್ಯಾನ್ವಯ, ಒಂದು ಚಂದ್ರಾನ್ವಯ. ನಾನು ಚಂದ್ರವಂಶದಲ್ಲಿ ಜನ್ಮಕ್ಕೆ ಬಂದವ. ಪಾಂಡವರ ವಿಚಾರ ಕೇಳಿರಬಹುದು ನೀವು. ಪಾಂಡವರ ಐವರಲ್ಲಿ ಧರ್ಮರಾಜನಿಗೆ ತಮ್ಮ, ನಕುಲ ಸಹದೇವ ಅರ್ಜುನನಿಗೆ ಅಣ್ಣ, ಭೀಮ ಸಾಮಾನ್ಯದವನಲ್ಲ. ಶಿಶು ಕಲಿ ಭೀಮನಿಗೆ ಮಗ ವೀರ ಘಟೋತ್ಕಜ, ಘಟೋತ್ಕಜನಿಗೆ ಮಗ ಬರ್ಬರಿಕ ನಾನು. ನನ್ನ ತಾಯಿ ಮೌರಿ, ವಿಜಯ ಮುನಿಗಳು ನನ್ನ ಗುರುವರಿಯರು. ನನ್ನ ಪರಿಚಯ. ಮಗನೇ ಬಾ ಮಗನೇ ಬಾ ವಂಶವಾರದೆ ಬಾ ಮಗನೇ ಬಾ ವಂಶವಾರದಿ ಸೋಮರಿಪೋ ಸಂಗ್ರಾಮ ಬೀರ
ಭೀಮನಿ ಸೋಮರಿಪು ಸಂಗ್ರಾಮ ಭೀಮನಿ ಬಾಮನೋಲಾದಕನೆ ದುರ್ಜನ ಹೋಮಚಿತಾನೆ ಬಾಮಗನೆ ಘಟೋತ್ಕಚನಿಗೆ ಮಗ. ಆ ಘಟೋತ್ಕಚ ಬೇರೆ ಯಾರು ಅಲ್ಲ ಮಗನೇ, ನಾನೇ ನನ್ನ ಅಪ್ಪ. ಮಗನೆಂದು ಭಾವಿಸಿ ಒಪ್ಪಿಕೊಳ್ಳುವುದಕ್ಕೆ ಮುಂದಾದದ್ದು ಸತ್ಯ. ಆದರೆ ನೀನು ಮಗ ಅಲ್ಲ, ಕುಲಘಾತುಕ. ಯಾಕಪ್ಪ? ಯಾವ ಅಜ್ಜನನ್ನ ಒಪ್ಪಬೇಕಿತ್ತು, ಯಾವ ಅಜ್ಜನ ಕಾಲನ್ನ ಹಿಡಿದು ಅನುಗ್ರಹವನ್ನ ಪಡೆಯಬೇಕಾಗಿತ್ತು, ಅದೇ ಅಜ್ಜನಿಗೆ ಒದೆಯುವುದಕ್ಕೆ ಮುಂದಾದ ಪಾಪಿ ನೀನು ಹೊಡೆದದ್ದು ಭೀಮಸೇನ. ನಡುಗಿದಾದ ಗೈದ ಕೃತ್ಯಕ್ಕೆ ನಡುಗಿದಾನು ಗೈದ ಕೃತ್ಯಕ್ಕೆ ಸುಡಲಿ ತನ್ನಯ ಬಾಳ್ವೆ ಗರ್ಭವೋ ಸುಡಲಿ ತನ್ನಯ ಬಾಳ್ವೆ ವ್ಯರ್ಥವೋ ದುಡುಕಿದೇನು ನಾನಧಮ ಧರ್ಮದ ಕಡುವಿರೋದಿ ದುಡುಕಿದೇನು ನಾನಧಮ ಧರ್ಮದ ಕಡುವಿರೋದಿ ನಡುಗಿದನು ತಾಗೈದ ಕೃತ್ಯಕ್ಕೆ ಎಂತಹ ಅಪರಾಧ ಮಾಡಿಬಿಟ್ಟೆ. ಅಜ್ಜನೆಂಬ ಸತ್ಯವನ್ನ ತಿಳಿಯದೆ ಹೊಡೆದು ಬಡಿದು ಕೆಡಹಿ ಕೊತ್ತನ್ನೇ ಕತ್ತರಿಸುವುದಕ್ಕೆ ಮುಂದಾಗಿ ಬಿಟ್ಟೆ. ಇದು ಕಟುಕ ಮನೋವೃತ್ತಿ. ಚಂದ್ರವಂಶಜರು ಯಾವ ಕಾಂಡಲು ತಪ್ಪನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಮಾಡಿದರಾದ್ರೆ ಅವರಿಗೆ ಕ್ಷಮೆಯೇ ಇಲ್ಲ. ಅಪ್ಪ, ಅಜ್ಜನಂತ ತಿಳಿಯದೆ ಯಾರಂತಲೂ ಕೇಳದೆ ಬಡಿದು ಕೆಡಹಿ ಬಿಟ್ಟಲ್ವಾ? ದುಡುಕಿದೇನು ನಾನು ಅಧಮ ಧರ್ಮದ ಕಡುವಿರೋಧಿ. ಪಾಂಡವರೆಂದರೆ ಧರ್ಮ, ಧರ್ಮವೆಂದರೆ ಪಾಂಡವರು. ಅಂತ ವಂಶದಲ್ಲಿ ಜನ್ಮಕ್ಕೆ ಬಂದ ನಾನು ಇಂತಹ ನೀಚ ಕೃತ್ಯವನ್ನು ಮಾಡಿ ಬದುಕಿರಬೇಕಾ? ಇಲ್ಲ, ಸಾಯುವುದೇ ಒಳ್ಳೆಯದು. ಅನಿಲ ಸಂಭವ ತಡೆದು ಧರ್ಮದ ಗುಣವನೊರೆದ ಸ್ವಲ್ಪನೇ ತಿಳಿಯದ ಪರಾಧಕ್ಕೆ ಶಿಕ್ಷೆಯ ತಿಳಿಯದ ಪರಾಧಕ್ಕೆ ಶಿಕ್ಷೆಯ ಇಳೆಯೊಳನು ಭಾವಿಸಿದವರ ಕಾಣಿನು ಎಲೆ ಮಗನೇ ನಡೆ ಕೇಳು ಬೀಜ ಕುಲ ತಿಲಕನಿಂದ ಆಗ ಮಗು ಬರ್ತರಿಕ. ಅಜ್ಜ, ತುಡುಕಬೇಡಪ್ಪ, ತುಡುಕಬೇಡ. ಆ, ತಿಳಿಯದೆ ಅಪರಾಧ. ತಿಳಿದು ಆ, ಯಾರು ತಪ್ಪು ಮಾಡಿದ್ದಾನೋ ಹ್ಮ್, ಅದು ಅಪರಾಧವೇ. ಹ್ಮ್, ತಿಳಿಯದೆ ಹೋದ್ರೆ ಆ, ನಿನಗೆ ಗೊತ್ತಾಗಲಿಲ್ಲ. ಹ್ಮ್, ನಾನು ಯಾರು, ಆ. ನೀನು ಯಾರು, ಬಂದವ ಇವ ಯಾರು ಅನ್ನುದ. ಹ್ಮ್, ಆದರೂ ನೀನು ತಪ್ಪು ಮಾಡಿದ್ದೀಯ. ಆ, ಚಂದ್ರಾನಯದಲ್ಲಿ ಹ್ಮ್, ಯಾವ ವ್ಯಕ್ತಿಯೇ ಪ್ರಪಂಚದ ಬೆಳಕನ್ನ ಕಂಡರೂ ಕೂಡ ಆ, ಅವ ಶಿಕ್ಷೆ ಅನುಭವಿಸಲೇಬೇಕು. ಹೌದಜ್ಜ. ಆದ್ರೆ ಆ, ನೀನು ಮಾಡಿದಂತಹ ತಪ್ಪಿಗೆ ಹ್ಮ್, ನೀನೇ ಶಿಕ್ಷೆಯನ್ನ ವಿಧಿಸಿಕೊಳ್ಳುವುದು ಸರಿಯೇನೋ? ಮತ್ತೇನು ಮಾಡಜ್ಜ? ನನಗೆ ನೀನು ಮಾಡಿದ್ದೆ ಕಡಿಯುವುದಕ್ಕೆ ಮುಂದಾದ ಅಲ್ಲವೇ? ಆ, ತಪ್ಪು ಮಾಡಿದವ ನೀನು. ಆ, ಶಿಕ್ಷೆ ಕೊಡಬೇಕಾದವ ಯಾರು? ನಾನು. ಸರಿ, ಶಿಕ್ಷೆ ಕೊಡಿ. ಇನ್ನು ಮುಂದೆ ನೋಡುದು ಬೇಡ, ನಾ ಮಾತಾಡುವುದಿಲ್ಲ. ಕಾಣುವ ಪ್ರಪಂಚದಲ್ಲಿ ಯಾವ ಅಜ್ಜನೂ ಕೂಡ ಯಾವ ಮೊಮ್ಮಗನಿಗೂ ಕೂಡ ಅಂತ ಶಿಕ್ಷೆ ಕೊಡಬಾರ್ದು. ಅಂತ ಶಿಕ್ಷೆ ಕೊಡ್ತೀನಿ. ಹೌದು, ಸರಿಯಾಗಿ ಅನುಭವಿಸ್ಬೇಕು.
ಪ್ರಪಂಚದಲ್ಲಿ ಯಾವ ಅಜ್ಜನೂ ಕೊಡದೆ ಹೋದ ಶಿಕ್ಷೆ ಅಂದ್ರೆ ಕೈಕಾಲು ಕಡಿದು ಬಿಡ್ತಾರ ಹೊಡಿತಾನ. ನನ್ನೀ ಮೊಮ್ಮಗ ಯಾವತ್ತೂ ಈ ವೇದಿಕೆಗೆ ಬೇಕೇ ಬೇಕು. ಅದೇ ನಮ್ಮೆಲ್ಲರ ಅಭಿಲಾಷೆ. ಮತ್ತೆ ಆದ್ರೆ ಈ ದಿವಸ ಬಂದಿದ್ದಾನೆ, ನಮಗೆಲ್ಲರಿಗೂ ಕಣ್ ತುಂಬಿದೆ. ನೋಡು, ಅಪ್ಪ, ಮಗ, ಮೊಮ್ಮಗ. ನಿಜವಾಗಿ ನನಗೀಗ ಅರ್ಥ ಆಗ್ತಾ ತ್ರಿವೇಣಿ ಸಂಗಮ. ನಿಜವಾಗಿ ನನಗೂ ಅನಿಸ್ತಾ ಉಂಟು, ಏನಪ್ಪ ಅಜ್ಜಿ ಬೇಕೇ ಬೇಕು. ಅಜ್ಜಿ ಬೇಕಿತ್ತು, ಆದ್ರೆ ಕೊನೆ ಕಾಲದಲ್ಲಿ ನಮಗೆ ಇವನೇ ಅಜ್ಜ ಆಗುತ್ತಾನೆ. ಅಲ್ವೇ? ನಮಗೆ ಅಂತ ಹೇಳಿದ್ದು ಅವನಿಗೆ ಅಂತ ಹೇಳಿದ್ದಲ್ಲ, ಮುಂದಿನ ಸಂತಾನಕ್ಕೆ. ಅರ್ಥ ಮಾಡ್ಕೋ ಅಜ್ಜನ ಮಾತು ಅರ್ಥ ಮಾಡ್ಕೊಳ್ಳೋದು ಹೀಗೆ ಆಗ್ಲಿ. ಕೇವಲ ನಾವು ಮಾತ್ರ ನಿನಗೋಸ್ಕರ ಕಾಯ್ತಾ ಇದ್ದದ್ದಲ್ಲ, ದೊಡ್ಡಪ್ಪ ಕಾಯ್ತಾ ಇದ್ದ. ನನಗೆ ಯೋಚನೆ ಆದ ಏನು, ನೀನು ಸರಿಯಾಗಿ ಶಿಕ್ಷೆ ಕೊಟ್ಟದ್ದಿರಬಹುದು, ನೀನು ಅಜ್ಜ ಅಂತ ಸಂತೋಷದಲ್ಲಿ ಕೊಟ್ಟೆ. ಆದ್ರೆ ಧರ್ಮಯುತರು ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಧರ್ಮವೇ ಮೂರ್ತಿ ಬೆತ್ತ. ಖಂಡಿತ ನಮ್ಮ ದೊಡ್ಡಜ್ಜ ಧರ್ಮರಾಜಲ್ಲಿ ಈ ಸಮಸ್ಯೆ ಇಡುವುದು ಒಳ್ಳೆಯದು. ಹೇಳಿದ ಮೇಲೆ ಮುಗ್ದ ಹೋಯ್ತು. ಹಾಗಿದ್ರೆ ಎಲ್ಲರೂ